ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ಸುಟ್ಟು ಕರಕಲಾಗಿ ಹೋದ ಗಂಧದ ಕಡ್ಡಿ ತಯಾರಿಕಾ ಘಟಕ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಗಂಧದ ಕಡ್ಡಿ ತಯಾರಿಸುವಂತ ಘಟಕಕ್ಕೆ ಬೆಳ್ಳಂಬೆಳಗ್ಗೆ ಬೆಂಕಿ ಬಿದ್ದ ಕಾರಣ ವಸ್ತುಗಳು ಸುಟ್ಟು ಭಸ್ಮವಾಗಿರುವಂತಹ ಘಟನೆಯೊಂದು ನಂಜನಗೂಡು ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ ಮಾರ್ಕೆಟ್ ರಸ್ತೆಯ ಉರ್ದು ಶಾಲೆಯ ಹಿಂಭಾಗದಲ್ಲಿರುವಂತಹ ರಫೀಕ್ ಎಂಬುವರಿಗೆ ಸೇರಿದಂತಹ ಗಂಧದ ಕಡ್ಡಿ ತಯಾರಿಸುವಂತಹ ಘಟಕ ಇದಾಗಿದ್ದು, ಮನೆಯೊಂದರಲ್ಲಿ ಗಂಧದ ಕಡ್ಡಿ ತಯಾರಿಕೆ ಮಾಡಲಾಗ್ತಾ ಇತ್ತು. ವಿದ್ಯುತ್ ವೈರ್ ತುಂಡಾದ ಕಾರಣ ಬೆಂಕಿ ಕಾಣಿಸಿಕೊಂಡಿದೆ. ದಟ್ಟವಾದ ಬೆಂಕಿಯಿಂದಾಗಿ ಗಂಧದ ಕಡ್ಡಿ ತಯಾರು ಮಾಡುವಂತಹ ಮಿಷನ್ಗಳು, ಉತ್ಪನ್ನಗಳು, ಗಂಧದ ಕಡ್ಡಿಯೂ ಸೇರಿದಂತೆ ಲಕ್ಷಾಂತರ ಮೌಲ್ಯದ ವಸ್ತುಗಳು ಅಗ್ನಿಗೆ ಆಹುತಿಯಾಗಿವೆ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳು ಬೆಂಕಿಗೆ ಸಿಲುಕಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗಿವೆ. ಅಕ್ಕಪಕ್ಕದ ನಿವಾಸಿಗಳು ಬೆಂಕಿಯನ್ನು ನಂದಿಸಲು ಹರಸಾಹಸವನ್ನು ಪಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ. ವಿಷಯ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಭೇಟಿ ನೀಡಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 15 ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದೆ ಅಂತ ಮಾಲೀಕ ರಫೀಕ್ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ನಂಜನಗೂಡು ಪಟ್ಟಣದ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಜಾಸ್ತಿ ಆಯ್ತೈತೆ. ಉರಿ ಈಚೆಗೆ ಬತ್ತಾಯ್ತು ನೋಡಿ. ಉರಿ ನಿಮಗೆ ಯಾವುದೋ ಹಿಂದಕ್ಕೆ ಬರ್ಬೇಕು. ನೀವು ಎಫೆಕ್ಟು ನೀರು ಹೊಡೆದಷ್ಟು ಹಿಂದಕ್ಕೆ ಬರ್ತದೆ. ಕರೆಂಟ್ ಇದ್ರೆ ಎಫೆಕ್ಟ್ ಅದು. ಲೈಟ್ ಕಟ್ ಮಾಡ್ಬೇಕು ಕೆ ವಿ ಅವರು. ಡಿಸ್ಕನೆಕ್ಟ್ ಮಾಡಪ್ಪ. ಎಲ್ಲ ಹತ್ತು ಬಿಡ್ತದೆ. ನೀವು ಮಾಡೋ ಕೆಲಸ ಒಂದೊಂದ ಎರಡೆರಡ